ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ನಿಮ್ಮ ಸಪೋರ್ಟಿಂಗ್ಗೆ. ಹಾಗೆ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲ್ ಅಂತಂದರೆ, ಒಂದು ಫ್ರೆಂಡ್ದು ಸೀಮಂತ ಇತ್ತು ಮನೆ ಮಟ್ಟಕ್ಕೆ. ಸೊ ಬೆಳಗ್ಗೆನೇ ಎದ್ದು ನನ್ನ ಮಗಳಿಗೆ ತಿನ್ನಿಸಿ ಸ್ವಲ್ಪ ಹೊತ್ತೆಲ್ಲ ಚೆನ್ನಾಗಿ ಆಟ ಆಡಿಸಿ ಪೂಜೆ ಎಲ್ಲ ಮಾಡ್ತಾ ಇದ್ದೆ. ಸೊ ಆಗ್ಲೇ ಒಂದು ಪಾರ್ಸೆಲ್ ಬಂತು. ಏನಪ್ಪ ಅಂತ ತುಂಬ ಕ್ಯೂರಿಯಸ್ ಆಗಿ ನೋಡಿದ್ದಕ್ಕೆ ಸೊ ನನಗೆ ಗೊತ್ತಾಗಿದ್ದು ಅದು ನನ್ನ ಯೂಟ್ಯೂಬ್ ಫ್ರೆಂಡ್ ಉಷಾ ಅಂತ ಅಂದ್ಬಿಟ್ಟು, ಉಷಾ ಪ್ರತು ವ್ಲಾಗ್ಸ್ ಅಂತ ಇದೆ. ಅವರು ನನಗೆ ಒಂದು ಪಾರ್ಸೆಲ್ ಕಳಿಸಿದ್ರು. ಏನು ಅಂತ ಓಪನ್ ಮಾಡಿ ನೋಡಿದಾಗ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಯಾಕಂತಂದರೆ ಅವ್ರ ಹಸ್ಬೆಂಡು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು. ಸೊ ಹಾಗಾಗಿ ಅದ್ರದ್ದು ಪ್ರಸಾದ ನನಗೆ ಕೊರಿಯರ್ ಮಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಅಲ್ಲಿಗೆ ಹೋಗಲಿಲ್ಲ ಅಂದರೂ ಆ ಪ್ರಸಾದ ನಮ್ಮವರೆಗೂ ಬಂತಲ್ವಾ, ಅದೇ ಖುಷಿ ನನಗೆ. ಸೊ ಎಲ್ಲ ಓಪನ್ ಮಾಡಿ ಆಲ್ರೆಡಿ ಪೂಜೆ ಎಲ್ಲ ಮಾಡಿದ್ದೆ, ಯಾಕಂದರೆ ಹೊರಗಡೆ ಹೋಗ್ಬೇಕಿತ್ತಲ್ಲ. ಸೊ ಕೆಲಸ ಎಲ್ಲ ಮುಗಿಸಿ ಟಿಫನ್ ಮಾಡಿಸಿ, ನಾನಿನ್ನು ಟಿಫನ್ ಮಾಡಿರಲಿಲ್ಲ. ಸೊ ಅಷ್ಟರಲ್ಲಿ ಪ್ರಸಾದ ಬಂತು. ಸೊ ಅದನ್ನು ಇಟ್ಟು ಜೊತೆಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಓಪನ್ ಮಾಡ್ತಾ ಇದ್ದೆ. ಸೊ ನೋಡ್ತಾ ಇರ್ಬೋದು. ಸೊ ಏನೇನು ಕಳಿಸಿದ್ದಾಳೆ ಅಂತ ನೋಡೋಣ. ಪ್ರಸಾದದ ಜೊತೆಗೆ ಒಬ್ಬಟ್ಟು ಬೇರೆ ಮಾಡಿ ಕಳಿಸಿದ್ರು. ಸೊ ಯಾವ ಥರ ಒಬ್ಬಟ್ಟು ಅಂತ ಅಂದರೆ ಅದು ಕರ್ಜಿಕಾಯಿ ಥರ ಇರುತ್ತೆ. ಸೊ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು. ನಮಗೆ ಗೊತ್ತಿರೋದು ಬೇಳೆ ಒಬ್ಬಟ್ಟು ಮತ್ತು ಕಾಯಿ ಒಬ್ಬಟ್ಟು ಅಷ್ಟೇ. ಸೊ ಅವರು ಸ್ಪೆಷಲಾಗಿ ಒಬ್ಬಟ್ಟು ಮಾಡಿದರು. ಅದು ಯಾವ ಥರ ಅಂತಂದರೆ ಕಡುಬು ಥರ ಇರುತ್ತೆ. ಸೊ ಅದು ಅವ್ರ ಕಡೆ ಸ್ಪೆಷಲ್ ಅಂತೆ. ಸೊ ಪ್ರಸಾದ ಜೊತೆಗೆ ಖಾರ ಕೂಡ ಕಳಿಸಿದ್ರು, ಮತ್ತು ಖರ್ಜೂರ ಮತ್ತು ವಿಭೂತಿ ಎಲ್ಲ ಕಳಿಸಿದ್ರು. ತುಂಬಾ ಖುಷಿ ಆಯಿತು. ದೇವ್ರ ಪ್ರಸಾದ ನಮ್ಮೂರಿಗೂ ಬಂದಿದ್ದು. ಸೊ ದೇವ್ರ ಪ್ರಸಾದ ತಗೊಂಡು ಪೂಜೆ ಮಾಡಿ ಫಸ್ಟು ನಂತರ ಎಲ್ರಿಗೂ ಪ್ರಸಾದ ಕೊಟ್ಟು ಪೂಜೆ ಎಲ್ಲ ಮುಗಿಸಿ ಮತ್ತೆ ಹೊರಗಡೆ ಹೋಗ್ಬೇಕಿತ್ತಲ್ಲ. ಸೊ ಬೇಗ ಬೇಗ ರೆಡಿಯಾಗಿ ಹೊರಡೋಣ ಅಂತ ಹೊರಟೆ. ನೋಡ್ತಾ ಇರ್ಬೋದು, ಇದೇ ಒಬ್ಬಟ್ಟು. ಸೊ ಕಜ್ಜಾಯ ಥರ ಫೀಲ್ ಆಯಿತು ನನಗೆ. ಸೊ ಇದನ್ನು ಅವರು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾರಂತೆ, ಹಾಗಾಗಿ ಬೇಗ ಹಾಳಾಗೋದಿಲ್ಲ ಅಂದ್ಬಿಟ್ಟು. ಯಾಕಂದರೆ ಕೊರಿಯರ್ ಅಂದರೆ ಒಂದು 3 to 4 days ಆಗ್ತಿತ್ತು ಬರೋದಕ್ಕೆ. ಸೊ ಪರವಾಗಿಲ್ಲ, ಬೇರೆಯವರು ಕಂಪೇರ್ ಮಾಡಿದ್ರೆ ನನಗೆ 3 daysಗೆ ರೀಚ್ ಆಯಿತು. ಸೊ ಹಾಗಾಗಿ ಯಾವುದು ಹಾಳಾಗಿರಲಿಲ್ಲ, ಎಲ್ಲ ಚೆನ್ನಾಗೇ ಇತ್ತು. ಸೊ ತಗೊಂಡು ಎಲ್ಲನೂ ಪೂಜೆ ಮುಗಿಸಿ ಹೊರಟಿವಿ. ಸೊ ಅಲ್ಲಿಂದ ಹೊರಟಿದ್ದೆ ನಾವು ನಮ್ಮ ಅಣ್ಣನ ಮನೆಗೆ. ಯಾಕಂದರೆ ನಮ್ಮ ಅತ್ತಿಗೆ ಕೂಡ ಬರ್ತೀನಿ ಅಂದಿದ್ರು, ಜೊತೆಲಿ ಹೋಗೋಣ ಅಂತ ಅಂದ್ಬಿಟ್ಟು. ಅಲ್ಲಿಗೆ ಹೋದರೆ ನನ್ನ ಅಣ್ಣನ ಮಗಳು ಮತ್ತು ನನ್ನ ಮಗಳು ಫುಲ್ಲು ಲವ್. ಅಪರೂಪಕ್ಕೆ ಸಿಕ್ಕಿದ್ರೆ ಹಿಂಗೆ ನೋಡಿ ಮಕ್ಕಳು ಫುಲ್ ಖುಷಿಯಾಗಿ ತಬ್ಕೊಂಡು ಮುತ್ತಾಡ್ತಾರೆ. 1-2 ನಿಮಿಷ ಆಗ್ತಾ ಇರಲಿ ಅಷ್ಟು ಬೇಗ ಆಲ್ರೆಡಿ ಜಗಳ ಆಡ್ತಾ ಇರ್ತಾರೆ. ಹಿಂಗೆ ಅಂದರೆ ಅದು ಒಂಥರ ಬಾಂಡಿಂಗ್, ಟಾಮ್ ಆ್ಯಂಡ್ ಜೆರಿ ಥರ. 1 ನಿಮಿಷ ಕೂಡ ಬಿಟ್ಟಿರಲ್ಲ, ಮತ್ತು ಇಮಿಡಿಯೇಟ್ ಜಗಳ ಕೂಡ ಆಡ್ತಾ ಇರ್ತಾರೆ. ನನ್ನ ಮಗಳು ನೋಡ್ತಾ ಇರ್ಬೋದು. ಚೆನ್ನಾಗಿ ಆಟ ಆಡಿದ್ರು. ಒಂದು 5 ಮಿನಿಟ್ಸು ಅಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಡೈರೆಕ್ಟಾಗಿ ಅಲ್ಲಿಗೆ ರೀಚ್ ಆದಮೇಲೆ. ಸೊ ಎಲ್ಲ ಸ್ವಲ್ಪ ರೆಡಿ ಮಾಡಿಕೊಂಡು ನಾವೇ, ಯಾಕಂತಂದರೆ ಅದು ಜಸ್ಟ್ ಮನೆ ಮಟ್ಟಿಗೆ ಮಾಡ್ತಾ ಇದ್ದಿದ್ದು ಸೀಮಂತ ಆಗಿದ್ದರಿಂದ ಯಾರನ್ನು ಇನ್ವೈಟ್ ಮಾಡಿರಲಿಲ್ಲ. ಯಾಕಂದರೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾಡ್ತಾ ಇದ್ದಿದ್ದು. ಹಾಗೆ ಎಲ್ಲ ರೆಡಿ ಮಾಡಿ ಬೇಗ ಬೇಗ ಕೂರಿಸಿ ಶಾಸ್ತ್ರ ಏನಿದೆ ಎಲ್ಲ ಮುಗಿಸಿದ್ವಿ. ಯಾಕಂದರೆ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ನಾವು ಅಲ್ಲಿ ರೀಚ್ ಆಗಿ ಇದೆಲ್ಲ ಮುಗಿಯೋಷ್ಟರಲ್ಲಿ ನೋಡ್ತಾ ಇರ್ಬೋದು. ಸೊ ನಮ್ಮ ಅತ್ತಿಗೆ ನನ್ನ ಫ್ರೆಂಡ್ಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಬೇಗ ರೆಡಿ ಮಾಡಿ ಕೂರಿಸಿ, ಅದ್ರ ಜೊತೆಗೆ ಮಕ್ಕಳನ್ನ ಬೇರೆ ಹಿಡಿಯೋದು ತುಂಬಾ ಕಷ್ಟ ಆಗಿತ್ತು. ಒಬ್ಬರಿದ್ರೇ ಕಷ್ಟ, ಇಬ್ಬಿಬ್ರು ಇದ್ದಿದ್ದರಿಂದ ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲನೂ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟು ಮನೆಗೆ ಬರೋಷ್ಟರಲ್ಲಂತೂ ತುಂಬ ಅಂದರೆ ತುಂಬಾ ಲೇಟಾಗಿತ್ತು. ಒಟ್ಟಿನಲ್ಲಿ ಒಂದು ಸಮಾಧಾನ ಏನಪ್ಪ ಅಂತಂದರೆ ಅಂದ್ಕೊಂಡಂಗೆ ತುಂಬ ಚೆನ್ನಾಗಿ ಆಯಿತು ಎಲ್ಲನೂ. ಹಾಗಾಗಿ ನನ್ನ ಫ್ರೆಂಡು ಕೂಡ ತುಂಬ ಅಂದರೆ ತುಂಬ ಖುಷಿ ಆದಳು. ಯಾಕಂದರೆ ಹೆಣ್ಮಕ್ಳಿಗೆ ಅಷ್ಟೇ ಅಲ್ವಾ, ಸಣ್ಣ ಪುಟ್ಟ ಆಸೆನ ಈಡೇರಿಸೋದ್ರಲ್ಲೇ ತುಂಬ ಖುಷಿ ಪಡ್ತಾರೆ. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಬರೋಷ್ಟರಲ್ಲಿ ತುಂಬ ಅಂದರೆ ತುಂಬ ಲೇಟಾಯಿತು. ಮನೆಗೆ ಬಂದು ನೋಡಿದ್ರೆ ಫುಲ್ಲು ಜೋರು ಮಳೆ. ಸದ್ಯ ನಾವು ಮನೆಗೆ ರೀಚ್ ಆದಮೇಲೆ ಮಳೆ ಸ್ಟಾರ್ಟ್ ಆಯಿತು. ಆವತ್ತು ಏನಪ್ಪ ಅಂತಂದರೆ ಫುಲ್ ಆನೆಕಲ್ಲು ಮಳೆ ಬಂತು. ಫುಲ್ ಜೋರು ಮಳೆ ಇದ್ದಿದ್ದರಿಂದ ಅದೊಂಥರ ಖುಷಿ. ನನ್ನ ಮಗಳು ಬೇರೆ ಖುಷಿಯಾಗಿ ಕುಣಿದಾಡ್ತಾ ಇದ್ಲು. ಹಾವಿನ ಕಲ್ಲೆಲ್ಲ ಹಿಡ್ಕೊಂಡು ಅದರಲ್ಲೆಲ್ಲ ಆಟ ಆಡ್ತಿದ್ಲು. ಫುಲ್ ಜೋರು ಮಳೆ ಬೆಂಗಳೂರಲ್ಲಂತೂ ಅವತ್ತು. ಒನ್ ಡೇ ಫುಲ್ ಈ ಥರ ಇತ್ತು ನನ್ನ ದಿನ. ನಿಮಗೆ ಇದೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.
ಹಾಗೆ ಯಾರೆಲ್ಲ ಮೊದಲನೇ ಸತಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ, ವಿಡಿಯೋಸ್ ನೋಡ್ತಾ ಇದ್ದೀರಾ, ನಿಮಗೆ ನಿಜವಾಗ್ಲೂ ಇಷ್ಟ ಆಗ್ತಾ ಇದೆ ಅಂದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಏನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಣ್ಣ ಲೈಕು, ಕಮೆಂಟ್ಸು ಮತ್ತು ಒಂದು ಸಬ್ಸ್ಕ್ರೈಬೇ ನನಗೆ ಮೋಟಿವೇಶ್ನಲ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಹೇಗಿತ್ತು ನನ್ನ ಈ ವಿಡಿಯೋ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಮರಿದಂಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಟೇಕ್ ಕೇರ್. ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.